ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋದು ಒಂದು ಗಾದೆ. ಈ ಅಮೆರಿಕಾದಲ್ಲಿ ನೋಡಿ, ಅವರು ಅಕ್ರಮ ವಲಸಿಗರು ನಮ್ಮ ದೇಶದಲ್ಲಿರೋದು ಬೇಡ, ಅವರನ್ನೆಲ್ಲ ಹೊರ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋ ಸಂದರ್ಭದಲ್ಲೇ ಅಲ್ಲಿನ ವೈಟ್ ಹೌಸ್ ಬಳಿ ನ್ಯಾಷನಲ್ ಗಾರ್ಡ್ ಸೈನಿಕರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಅದರ ಆರೋಪಿ ಒಬ್ಬ ಆಫ್ಘನ್ ಪ್ರಜೆ. ಅವನನ್ನು ಅಲ್ಲಿನ ಪೊಲೀಸರು ಬಂಧಿಸ್ತಾರೆ. ಆದರೆ ಅಮೆರಿಕ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ನಾನಾ ದೇಶಗಳಿಂದ ಹೇಗೂ ಅಮೆರಿಕಾಗೆ ಬಂದು ನೆಲೆಸಿರುವ ನಾನಾ ದೇಶಗಳ ಅಕ್ರಮ ವಲಸಿಗರನ್ನ ಈಗ ಮುಲಾಜಿಲ್ಲದೆ ಹೊರ ಹಾಕೋ ಬಗ್ಗೆ ಅಮೆರಿಕಾದ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಬರೀ ಅಕ್ರಮ ವಲಸಿಗರು, ಪೌರತ್ವ ಇಲ್ಲದವರ ಬಗ್ಗೆ ಮಾತ್ರ ಅವರು ಮಾತಾಡ್ತಾ ಇಲ್ಲ. ಬದಲಿಗೆ ಅಮೆರಿಕಾದ ಸಂಸದೆ, ಡೆಮೊಕ್ರೆಟಿಕ್ ನಾಯಕಿ, ಅಲ್ಲಿನ ಇಸ್ಲಾಮಿಕ್ ಸಂಘಟನೆಗಳು ಹಾಗೂ ಭಾರತ ವಿರೋಧಿಗಳ ಬ್ರ್ಯಾಂಡ್ ಅಂಬಾಸಡರ್ ಇಲ್ಹನ್ ಒಮರ್ನ ಕೂಡ ಅಮೆರಿಕಾದಿಂದ ಹೊರಹಾಕೋ ಮಾತುಗಳು ಟ್ರಂಪ್ ಬಾಯಲ್ಲಿ ಬಂದಿವೆ. ಟ್ರಂಪ್ ಅನುಯಾಯಿಗಳು ಕೂಡ ಅದೇ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಅಮೆರಿಕಾದ ಪೌರತ್ವವನ್ನು ಪಡ್ಕೊಂಡ ನಂತರ ಕೂಡ ಅಲ್ಲಿ ಯಾರನ್ನಾದರೂ ದೇಶದಿಂದ ಹೊರಹಾಕೋದಿಕ್ಕೆ ಸಾಧ್ಯ ಆಗತ್ತಾ? ಅಮೆರಿಕಾದ ಪೌರತ್ವವನ್ನು ರದ್ದು ಮಾಡೋದಕ್ಕೆ ಅವಕಾಶಗಳಿವ್ಯಾ? ಇಷ್ಟಕ್ಕೂ ಯಾರು ಈ ಇಲ್ಹನ್ ಒಮರ್? ಆಕೆಯ ಬಗ್ಗೆ ಎದ್ದಿರುವ ವಿವಾದಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2ನೇ ಅವಧಿಯ ಆರಂಭದಿಂದಲೂ ತುಂಬಾನೇ ವಿವಾದಗಳಿಗೆ ಗುರಿ ಆಗ್ತಾ ಇದ್ದಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಭ್ರಮೆಗೋ ಅಥವಾ ಹಠಕ್ಕೋ ಬಿದ್ದಿರುವ ಟ್ರಂಪ್ ನಾನಾ ದೇಶಗಳ ಮೇಲೆ ಟ್ಯಾರಿಫ್ ವಾರ್ ಅನ್ನು ಸಾರಿದ್ದಾರೆ. ಆ ಮೂಲಕ ಜಗತ್ತು ತಮ್ಮ ಮಾತು ಕೇಳೋ ಹಾಗೆ ಮಾಡಿಕೊಳ್ತಲೂ ಇದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋ ಆಡ್ತಲೇ ಅಲ್ಲಿ ವ್ಯಾಪಾರ ಲಾಭ ನೋಡ್ತಾ ಇದ್ದಾರೆ. ಅರಬ್ ದೇಶಗಳ ಮೇಲೆ ಒತ್ತಡ ಹೇರಿ ಅಮೆರಿಕಾದ ಆಯುಧಗಳನ್ನು ಖರೀದಿ ಮಾಡೋ ಹಾಗೆ, ಅಮೆರಿಕಾದಲ್ಲಿ ಹೂಡಿಕೆಗಳನ್ನು ಹೆಚ್ಚು ಮಾಡೋ ಹಾಗೆ ನೋಡಿಕೊಂಡಿದ್ದಾರೆ. ಹಾಗೆ ವೆನೆಜುವೆಲಾ ಮೇಲೆ ಯುದ್ಧ ಸಾರಿದ್ದಾರೆ. ಮೆಕ್ಸಿಕನ್ನರನ್ನ ಹೊರಹಾಕೋ ಮಾತಾಡಿದ್ದಾರೆ. ಅಮೆರಿಕಾಗೆ ಅಕ್ರಮವಾಗಿ ವಲಸೆ ಹೋಗಿದ್ದ ಆರೋಪ ಹೊತ್ತ ಭಾರತೀಯರನ್ನು ಕೂಡ ಅಲ್ಲಿಂದ ಹೊರದಬ್ಬಲಾಗಿದೆ. ಈಗ ಥರ್ಡ್ ವರ್ಲ್ಡ್ ಕಂಟ್ರಿಗಳ ಜನಕ್ಕೆ ಅಮೆರಿಕ ಪ್ರವೇಶಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಅಬ್ಬರಿಸ್ತಲೂ ಇದ್ದಾರೆ. ಇದೆಲ್ಲದರ ಜೊತೆಗೆ ಸೊಮಾಲಿಯಾ ಮೂಲದ ಅಮೆರಿಕನ್ ಪ್ರಜೆ, ಸಂಸದೆ ಇಲ್ಹನ್ ಒಮರ್ ಅವರನ್ನ ಕೂಡ ಅಮೆರಿಕಾದಿಂದ ಹೊರದಬ್ಬಬೇಕಿದೆ ಅಂತ ಟ್ರಂಪ್ ಮಾತಾಡ್ತಾ ಇದ್ರೆ, ಇವಳನ್ನ ಮೊದಲು ಹೊರಹಾಕಿ ಅಂತ ಅಲ್ಲಿನ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಜನ ಒಂದೇ ಸಮಕ್ಕೆ ಅಬ್ಬರ ಇಡೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಇಲ್ಹನ್ ಬಗ್ಗೆ ವಿವಾದ ಶುರು ಆಗ್ತಾ ಇರೋದು ಇದು ಮೊದಲೇನಲ್ಲ. 2016ರಲ್ಲಿ ಕೂಡ ಆಕೆಯನ್ನ ಹೊರಹಾಕಬೇಕು ಅನ್ನೋ ಕೂಗು ಅಮೆರಿಕಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು. ಆಕೆ ಅಮೆರಿಕಾದ ಪೌರತ್ವವನ್ನು ವಂಚನೆಯ ಮೂಲಕ ಪಡ್ಕೊಂಡಿದ್ದಾಳೆ. ತನ್ನ ಸಹೋದರನನ್ನೇ ಮದುವೆಯಾಗೋ ಮೂಲಕ ಅಮೆರಿಕಾಗೆ ಬಂದು ಆ ಮದುವೆಯ ಕಾರಣಕ್ಕೆ ಇಲ್ಲಿನ ಪೌರತ್ವವನ್ನು ಪಡ್ಕೊಂಡಿದ್ದಾಳೆ ಅನ್ನೋದು ಆಕೆಯ ಮೇಲಿನ ಆರೋಪ. ಅದು ಈ ಹಿಂದೆ ಕೂಡ ಇತ್ತು, ಈಗ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇನ್ನು ಈಗ ಯಾಕೆ ಒಮರ್ ಮೇಲೆ ಅಮೆರಿಕಾದ ಬಲಪಂಥೀಯರು ಮುರುಕೊಂಡು ಬೀಳ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಈ ಇಲ್ಹನ್ ಒಮರ್ ಯಾರು ಅನ್ನೋದನ್ನ ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, ಅದು 90ರ ದಶಕ. ಅವತ್ತಿಗೆ ಆಫ್ರಿಕಾದ ಸೋಮಾಲಿಯಾ ನಾಗರಿಕ ದಂಗೆಗಳಿಂದ ತತ್ತರಿಸಿ ಹೋಗಿತ್ತು. ಅಲ್ಲಿನ ಸಾವಿರಾರು ಜನ ಜೀವ ಉಳಿಸ್ಕೊಳ್ಳೋದಿಕ್ಕೆ, ಬದುಕು ಕಟ್ಟಿಕೊಳ್ಳೋದಿಕ್ಕೆ ದೇಶ ಬಿಟ್ಟು ಓಡ್ ಹೋಗೋದಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಸೋಮಾಲಿಯಾದ ಕುಟುಂಬವೊಂದು ಅಲ್ಲಿಂದ ತಪ್ಪಿಸ್ಕೊಂಡು ಕೀನ್ಯಾಗೆ ಬರುತ್ತೆ. 1991ರಲ್ಲಿ ಕೀನ್ಯಾದಲ್ಲಿ ಆಶ್ರಯ ಪಡೆದ ಕುಟುಂಬ ಮುಂದೆ ಅಲ್ಲಿಂದ ಅಮೆರಿಕಾಗೆ ಬಂದ ಕುಟುಂಬ ಅಲ್ಲಿ ಆಶ್ರಯವನ್ನು ಪಡ್ಕೊಳ್ಳುತ್ತೆ. ಹೀಗೆ ಸೋಮಾಲಿಯಾದಿಂದ ಅಮೆರಿಕಾಗೆ ವಲಸೆ ಬಂದ ಕುಟುಂಬ ಈ ಇಲ್ಹನ್ ಒಮರ್ದು ಅಂತ ಹೇಳ್ತಾರೆ. ಹಾಗೆ ಈ ಕುಟುಂಬ ಸೋಮಾಲಿಯಾದಿಂದ ನಿರಾಶ್ರಿತರಾಗಿ ಹೊರಟಾಗ ಈ ಇಲ್ಹನ್ಗೆ 8 ವರ್ಷ ವಯಸ್ಸು. ಆಕೆಗೆ 12 ವರ್ಷ ಇದ್ದಾಗ ಆಕೆ ಅಮೆರಿಕಾಗೆ ಬಂದ್ಲು. ಆರಂಭದಲ್ಲಿ ವರ್ಜಿನಿಯಾದ ಆರ್ಲಿಂಗ್ಟನ್ನಲ್ಲಿ ನೆಲೆಸಿದ್ದ ಈ ಕುಟುಂಬ ಆ ನಂತರ ಮಿನಿಯಾಪೊಲಿಸ್ಗೆ ಬಂದು ನೆಲೆಸಿತು. ಮುಂದೆ ಈ ಇಲ್ಹನ್ ಒಮರ್ಗೆ ಅಮೆರಿಕಾದ ಪೌರತ್ವ ಸಿಕ್ತು. 2016ರಲ್ಲಿ ಇಲ್ಹನ್ ಮಿನಾಸೋಟಾ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾದ ಮೊದಲ ಸೊಮಾಲಿಯಾ ಅಮೆರಿಕನ್ ಮುಸ್ಲಿಂ ಮಹಿಳೆ ಅನ್ನಿಸ್ಕೊಂಡ್ಲು. ಈಗ ಆಕೆ ಅಮೆರಿಕಾದ ಸಂಸದೆ, ಅಂದ್ರೆ ಅಲ್ಲಿನ ಕಾಂಗ್ರೆಸ್ ಸದಸ್ಯೆ. ಆಕೆ ಆರಿಸಿ ಬಂದಿರುವುದು ಡೆಮೊಕ್ರೆಟಿಕ್ ಪಕ್ಷದಿಂದ. ಇನ್ನು ಈ ಇಲ್ಹನ್ ಬಗ್ಗೆ ಅಮೆರಿಕಾದಲ್ಲಿ ಸಾಕಷ್ಟು ಆರೋಪಗಳಿವೆ. ಆಕೆ ಭಾರತದ ಬಗ್ಗೆ ಕಡುದ್ವೇಷವನ್ನು ಬೆಳೆಸಿಕೊಂಡ ಮಹಿಳೆ. ಪದೇ ಪದೇ ಭಾರತದ ವಿರುದ್ಧ ಮಾತಾಡ್ತಾಳೆ. 2022ರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾಳೆ. ಅಲ್ಲಿಂದ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ಕೊಡ್ತಾಳೆ. ಪಾಕಿಸ್ತಾನದ ಪ್ರಧಾನಿಯ ಜೊತೆ ಸಭೆಗಳನ್ನು ಮಾಡ್ತಾಳೆ. ಅಲ್ಲಿ ನಿಂತು ಭಾರತದ ವಿರುದ್ಧ ವಿಷ ಕಾರ್ತಾಳೆ. ಆ ನಂತರ ಅಮೆರಿಕಾಗೆ ಬಂದು ಅಲ್ಲಿನ ಸಂಸತ್ತಲ್ಲಿ ನಿಂತು ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಮನ ಆಗ್ತಾ ಇದೆ ಅಂತ ಮಾತಾಡ್ತಾ ಹೋಗ್ತಾಳೆ. ಸೇಮ್ ಪಾಕಿಸ್ತಾನಿ ಪ್ರೊಪಗಂಡಾದ ಹಳೆ ಟೇಪ್ ಅನ್ನ ಈಕೆ ಅಲ್ಲಿ ಪ್ಲೇ ಮಾಡ್ತಾಳೆ. ಹಾಗೆ ಭಾರತ ಧಾರ್ಮಿಕ ಹಕ್ಕುಗಳನ್ನು ಕಾಪಾಡ್ತಾ ಇಲ್ಲ ಅನ್ನೋ ವಿಷಯವನ್ನು ಇಟ್ಕೊಂಡು ಭಾರತದ ವಿರುದ್ಧ ಅಮೆರಿಕ ಸಂಸತ್ತಲ್ಲಿ ಒಂದು ನಿರ್ಣಯವನ್ನ ಮಂಡನೆ ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾಳೆ. ಇದೆಲ್ಲ ಆದ ಕೆಲವೇ ದಿನಗಳಲ್ಲಿ ಅಮೆರಿಕ ಸಂಸತ್ತಲ್ಲಿ ಭಾರತದ ವಿರುದ್ಧ ಮಾತನಾಡೋದಕ್ಕೆ ಈ ಇಲ್ಹನ್ಗೆ
ಪಾಕಿಸ್ತಾನ ಸ್ಪಾನ್ಸರ್ ಮಾಡಿತ್ತು ಅನ್ನೋ ವಿಷಯ ಕೂಡ ಬಹಿರಂಗಗೊಳ್ಳುತ್ತೆ. ಇನ್ನು ಇಲ್ಹನ್ ಅಮೆರಿಕದ ಪೌರತ್ವ ಪಡ್ಕೊಂಡಿದ್ದೆ ವಂಚನೆಯ ಮೂಲಕ ಅಂತ ಅಲ್ಲಿ ದೊಡ್ಡ ಮಟ್ಟದ ವಿವಾದ ಶುರುವಾಗಿದೆ. ಆಕೆ ಅಮೆರಿಕದ ಪೌರತ್ವ ಪಡೆಯೋದಕ್ಕಾಗಿ ಅಹಮದ್ ನೂರ್ ಸೈಯದ್ ಎಲ್ಮಿ ಅನ್ನೋನನ್ನ ಮದುವೆ ಆಗಿದ್ಲು. ಈ ಎಲ್ಮಿ ಬೇರೆ ಯಾರು ಅಲ್ಲ, ಅವನು ಇಲ್ಹನ್ನ ಸಹೋದರನಾಗಿದ್ದ. ತನ್ನ ಬ್ರದರ್ನನ್ನ ಮದುವೆಯಾಗಿ ಅವಳು ಅಮೆರಿಕದ ಪೌರತ್ವವನ್ನು ಅಕ್ರಮವಾಗಿ ಪಡ್ಕೊಂಡ್ಲು ಮತ್ತು ಈ ಮೂಲಕ ಅಮೆರಿಕಾಗೆ ವಂಚನೆ ಮಾಡಿದಾಳೆ ಅನ್ನೋ ಆರೋಪಗಳಿಗೆ ವಿರುದ್ಧ ಕೇಳಿಬಂದು. ಆದರೆ ಅವುಗಳ ತನಿಖೆಗಾಗಿ ನೇಮಕಗೊಂಡಿದ್ದ ಸಮಿತಿ ಅಲ್ಲಿ ಯಾವ ತೀರ್ಮಾನಕ್ಕೂ ಬರದೆ ಆ ಆರೋಪಗಳನ್ನು ಕೈಬಿಡಿತು. ಇನ್ನು ಈಗ ಇದೇ ಥರದ ಆರೋಪಗಳಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿವೆ. ಎಲ್ಹನ್ ಬ್ರದರ್ ಜೊತೆ ಮದುವೆಯಾಗಿ ಅಮೆರಿಕಾಗೆ ಬಂದ್ಲು ಅನ್ನೋ ಆರೋಪವನ್ನು ಈಗ ಬೇರೆ ಯಾರೂ ಅಲ್ಲ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ ಮಾಡ್ತಾ ಇದ್ದಾರೆ. ಗೆಳೆಯರೆ, ಅಲ್ಲಾಗಿರೋದೇನು ಅಂದರೆ, ಮೊನ್ನೆ ಅಮೆರಿಕದ ನ್ಯಾಷನಲ್ ಗಾರ್ಡ್ಸ್ ಮೇಲೆ ಅಫ್ಘನ್ ಪ್ರಜೆಯೊಬ್ಬ ಗುಂಡಿನ ದಾಳಿ ಮಾಡಿದ ಘಟನೆ ನಡೀತಲ್ಲ, ಅದಾದ ನಂತರ ಅಮೆರಿಕ ತನ್ನಲ್ಲಿನ ಅಕ್ರಮ ವಲಸಿಗರನ್ನ ಹೊರಹಾಕುವ ನಿರ್ಧಾರವನ್ನು ಮತ್ತಷ್ಟು ಗಟ್ಟಿ ಮಾಡಿತು. ಹಾಗೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ನಿಂದ ಯಾರೂ ಅಮೆರಿಕಾಗೆ ವಲಸೆ ಬಾರದಂತೆ ನಿಷೇಧ ಹೇರುವ ತೀರ್ಮಾನವನ್ನು ಟ್ರಂಪ್ ಪ್ರಕಟಿಸಿದ್ರು. ಈ ದೇಶಗಳ ಪಟ್ಟಿಯಲ್ಲಿ ಸೋಮಾಲಿಯಾ ಕೂಡ ಇದೆ. ಹೀಗಾಗಿ ಮಿನಿಯಾಪೋಲಿಸ್ನಲ್ಲಿನ ಸೋಮಾಲಿಯನ್ ಜನರ ವಿರುದ್ಧ ದಮನಕಾರಿ ನೀತಿಯನ್ನ ಅಮೆರಿಕದ ಆಡಳಿತ ಪ್ರದರ್ಶಿಸ್ತಾ ಇದೆ ಅಂತ ಈ ಎಲ್ಹನ್ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಬಫೂನ್ ಅಂತ ಕರೆದ್ರು. ಇದು ಟ್ರಂಪ್ ಮತ್ತವರ ಅನುಯಾಯಿಗಳು ಕೆರಳೋ ಹಾಗೆ ಮಾಡ್ತು. ಅಲ್ಲಿಂದ ಶುರುವಾಗಿದ್ದು ಈ ಎಲ್ಹನ್ ಪೌರತ್ವದ ವಿವಾದ. ಹಿಜಾಬ್ ಹಾಕೊಂಡು ತನ್ನ ಬ್ರದರ್ನ ಮದುವೆ ಮಾಡಿಕೊಂಡು ಅಮೆರಿಕಾಗೆ ವಂಚಿಸಿ ಇಲ್ಲಿ ವೀಸಾ ಪಡೆದ ಸೋಮಾಲಿಯಾದ ಮಹಿಳೆ ನಮಗೆ ಪಾಠ ಮಾಡ್ತಾ ಇದ್ದಾಳೆ. ಅಲ್ಲಿ ಸರಿಯಾದ ಆಡಳಿತ ಇಲ್ಲ, ನಾಗರಿಕತೆ ಇಲ್ಲ, ವಿದ್ಯೆ ಇಲ್ಲ. ಇದೆಲ್ಲವನ್ನ ಅಮೆರಿಕಾದಲ್ಲಿ ಕಲಿತು ಈಗ ನಮ್ಮ ದೇಶವನ್ನು ಹೇಗೆ ಇಟ್ಕೋಬೇಕು, ನಾವು ಹೇಗೆ ಇದನ್ನು ಆಳಬೇಕು ಅನ್ನೋದನ್ನ ಅವಳು ನಮಗೆ ಹೇಳಿಕೊಡೋ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಮೊನ್ನೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಬ್ಬರಿಸಿದ್ರು. ಹೊರಹಾಕಿ ಅವಳನ್ನ ಅಂತ ಮತ್ತೊಮ್ಮೆ ಗುಡುಗಿದ್ರು. ಟ್ರಂಪ್ ಈ ಇಲ್ಹನ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ ಬೆನ್ನಲ್ಲೇ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋದನ್ನ ಬೆಂಬಲಿಸುವ ಸಾವಿರಾರು ಮಂದಿ ಇಲ್ಹನ್ ವಿರುದ್ಧ ಎಕ್ಸ್ ಖಾತೆಗಳಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಅವರ ಬೇಡಿಕೆ ಒಂದೇ, ಅಮೆರಿಕಾಗೆ ವಂಚಿಸಿದ ಈಕೆಯನ್ನ ಮೊದಲು ಅಲ್ಲಿಂದ ಹೊರಹಾಕಿ ಅನ್ನೋದು. ಇನ್ನು ಮೊನ್ನೆ ಈ ಬಗ್ಗೆ ಮಾತನಾಡಿದ್ದ ಟ್ರಂಪ್, ಇಲ್ಹನ್ ಬಗ್ಗೆ ನಾನು ಸೋಮಾಲಿಯಾದ ಅಧ್ಯಕ್ಷರ ಜೊತೆ ಮಾತಾಡುವಾಗ ಹೇಳಿದೆ, ಆಕೆಯನ್ನು ನೀವು ವಾಪಸ್ ಕರ್ಕೊಂಡು ಬಿಡಿ ಅಂತ ಅವರನ್ನ ನಾನು ಕೇಳಿದೆ. ಆದ್ರೆ ಅವರು ಅದಕ್ಕೆ ನಿರಾಕರಿಸಿದ್ರು. ಆಕೆ ಅವರಿಗೂ ಬೇಡವಾದವಳು ಅಂತ ಒಂದು ಕಾಮಿಡಿ ಕೂಡ ಮಾಡಿದ್ದಾರೆ. ಒಟ್ಟಾರೆ ಅಲ್ಲಿ ಇಲ್ಹನ್ ವಿರುದ್ಧ ಅಮೆರಿಕದ ಬಲಪಂಥೀಯ ಜನ ದೊಡ್ಡ ಮಟ್ಟದಲ್ಲಿ ಕೂಗೆಬ್ಬಿಸ್ತಾ ಇದ್ದಾರೆ. ಇನ್ನು ಈಕೆಯನ್ನು ಹೀಗೆ ಹೊರ ಹಾಕೋದಿಕ್ಕೆ ಸಾಧ್ಯ ಆಗತ್ತಾ? ಈ ಬಗ್ಗೆ ಅಮೆರಿಕದ ಕಾನೂನುಗಳು ಏನ್ ಹೇಳುತ್ತವೆ ಗೆಳೆಯರೆ? ಈ ಒಮರ್ ಅಮೆರಿಕದ ಪೌರತ್ವವನ್ನ ಪಡೆಯೋದಕ್ಕೆ ವಂಚನೆ ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಅದನ್ನ ಸಾಬೀತುಪಡಿಸಬೇಕಾಗತ್ತೆ. ಇಲ್ಲಿ ಆಕೆ 2002ರಲ್ಲಿ ಅಹಮದ್ ಅಬ್ದಿಸಾಲನ್ ಅನ್ನೋನನ್ನ ಮದುವೆ ಆಗ್ತಾಳೆ. ಆ ನಂತರ 2008ರಲ್ಲಿ ಡೈವರ್ಸ್ ಕೊಡ್ತಾಳೆ. ಬ್ರಿಟನ್ ಮೂಲದ ಅಮೆರಿಕ ಪೌರತ್ವವನ್ನು ಹೊಂದಿದ್ದ ಅಹಮದ್ ನೂರ್ ಸೈಯದ್ ಎಲ್ಮಿ ಅನ್ನೋನನ್ನ 2009ರಲ್ಲಿ ಮದುವೆ ಆಗ್ತಾಳೆ. 2017ರವರೆಗೆ ಅಹಮದ್ ನೂರ್ ಸೈದಿ ಎಲ್ಮಿಯ ಪತ್ನಿಯಾಗಿದ್ದ ಎಲ್ಹನ್ ಆ ನಂತರ ಮತ್ತೆ ಅಹಮದ್ ಅಬ್ದುಸಾಲನ್ ಅಂದ್ರೆ ಆಕೆಯ ಮೊದಲ ಗಂಡನನ್ನ 2018ರಲ್ಲಿ ಮದುವೆ ಆಗ್ತಾಳೆ. 2019ರಲ್ಲಿ ಮತ್ತೆ ವಿಚ್ಛೇದನ ಕೊಡ್ತಾಳೆ. ಈಗ ಟಿಮ್ ಮೈನಟ್ ಅನ್ನೋನನ್ನ ಮದುವೆ ಆಗಿದ್ದಾಳೆ. ಈ ಟಿಮ್ ಮೂಲತಃ ಅಮೆರಿಕಾದವನು. ಅಲ್ಲಿ ತನ್ನದೇ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದಾನೆ. ಸ್ವಂತ ವೈನರಿ ಹೊಂದಿದ್ದಾನೆ. ಮೂಲತಃ ಕ್ರೈಸ್ತ ಹಿನ್ನೆಲೆಯವನು. ಆದ್ರೆ ಒಮರ್ಳನ್ನ ಮದುವೆಯಾದ ನಂತರ ಇಸ್ಲಾಮಿಗೆ ಮತಾಂತರಗೊಂಡಿದ್ದಾನೆ ಅಂತ ಹೇಳ್ತಾರೆ. ಈಗ ಒಮರ್ ತನ್ನ ಮೊದಲ ಗಂಡನ ಜೊತೆಗೂ ಇಲ್ಲ, ಎರಡನೇ ಗಂಡನ ಜೊತೆಗೂ ಇಲ್ಲ, ಮೂರನೇ ಬಾರಿ ಮದುವೆಯಾದ ಮೊದಲ ಗಂಡನ ಜೊತೆಗೂ ಇಲ್ಲ, ನಾಲ್ಕನೇ ಗಂಡನ ಜೊತೆ ಆಕೆ ವಾಸ ಮಾಡ್ತಾ ಇದ್ದಾಳೆ. ಇನ್ನು ಈಕೆಯ ಪೌರತ್ವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಟ್ರಂಪ್ ಹೇಳಿದ ಹಾಗೆ ಆಕೆಯನ್ನ ದೇಶದಿಂದ ಹೊರ ಕಳುಹಿಸೋದು ಅಷ್ಟು ಸುಲಭನಾ? ಇಲ್ಲಿ ಅಮೆರಿಕದ ಇಮಿಗ್ರೇಷನ್ ಮತ್ತು ನ್ಯಾಷನಾಲಿಟಿ ಆಕ್ಟ್ INA ಪ್ರಕಾರ ನ್ಯಾಚುರಲೈಸ್ಡ್ ಸಿಟಿಸನ್ಗಳ ಪೌರತ್ವವನ್ನ ಡಿನ್ಯಾಚುರಲೈಸೇಷನ್ ಮೂಲಕ ರದ್ದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅಮೆರಿಕದ ಪೌರತ್ವವನ್ನು ಪಡೆದ ನಂತರ ಕೂಡ ಅಲ್ಲಿನ ಸರ್ಕಾರ ಸ್ಪಷ್ಟ ಮತ್ತು ಸರಿಯಾದ ಕಾರಣಗಳಿದ್ರೆ ಯಾವಾಗ ಬೇಕಿದ್ರೂ ಆ ಪೌರತ್ವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಅಮೆರಿಕದ ಫೆಡರಲ್ ಕೋರ್ಟ್ಗೆ ಸರಿಯಾದ, ಸ್ಪಷ್ಟ ಮತ್ತು ಸಾಬೀತುಪಡಿಸಬಲ್ಲ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಒಬ್ಬ ವ್ಯಕ್ತಿ ಮೋಸದ ಹಾದಿಯಿಂದ ಅಥವಾ ವಂಚನೆಯ ಮದುವೆಗಳ ಮೂಲಕ ಪೌರತ್ವವನ್ನು ಪಡ್ಕೊಂಡಿದ್ದಾನೆ ಅನ್ನೋದನ್ನ ಸಾಬೀತುಪಡಿಸಿದ್ರೆ ಆಗ ಪೌರತ್ವ ರದ್ದು ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ಇಂಥ ಪ್ರಕರಣಗಳು ತುಂಬ ಕಡಿಮೆ. ಸೊ ಇಲ್ಲಿ ಕೂಡ ಇಲ್ಹನ್ ಒಮರ್ ಪೌರತ್ವವನ್ನು ರದ್ದು ಮಾಡಿ ಅಂತ ಸೋಷಿಯಲ್ ಮೀಡಿಯಾ ಆಂದೋಲನಗಳು ನಡೀಬಹುದೇ ಹೊರತು ಅದಕ್ಕೆ ಸಂಬಂಧಿಸಿದ ಸಾಕ್ಷಿ ಆಧಾರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಸಾಬೀತುಪಡಿಸೋದು
ಕಷ್ಟ ಆಗಬಹುದು. ಇನ್ನು ಆಕೆ ವಿವಾಹದ ಮೂಲಕ ಪೌರತ್ವವನ್ನು ಪಡ್ಕೊಂಡಿದ್ದಾಳೆ ಅನ್ನೋದು, ಅದು ಕೂಡ ತನ್ನ ಸಹೋದರನನ್ನೇ ಮದುವೆ ಆಗಿದ್ದಾಳೆ ಅನ್ನೋದು ಆಕೆಯ ಮೇಲಿನ ಆರೋಪ. ಅದು ಕ್ರೈಸ್ತ ಹಾಗೂ ಇನ್ನಿತರ ಮತಗಳಲ್ಲಿ ನಿಷಿದ್ಧ ಇರಬಹುದು, ಆದ್ರೆ ಇಸ್ಲಾಂ ಅಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿನ ಮದುವೆ ಆಗೋದು ನಿಷಿದ್ಧ ಅಲ್ಲ. ಅಲ್ಲಿ ಅಂಥ ಮದುವೆಗಳು ಚಾಲ್ತಿಯಲ್ಲಿವೆ. ಹೀಗಾಗಿ ಈ ಆರೋಪ ನಿಜ ಆದರೂ ಅದನ್ನ ಅಲ್ಲಿನ ನ್ಯಾಯಾಲಯ ಹೇಗೆ ತಗೊಳುತ್ತೆ ಗೊತ್ತಿಲ್ಲ. ಇನ್ನು ಇಲ್ಮಿಯನ್ನ ಮದುವೆಯಾದ ನಂತರ ಪೌರತ್ವ ಸಿಕ್ಕಿದೆ ಅನ್ನೋದನ್ನ ಸಾಬೀತುಪಡಿಸಬೇಕು. ಇಲ್ಮಿ ಆಕೆಯ ಅಣ್ಣನೋ ತಮ್ಮನೋ ಏನು ಅನ್ನೋದನ್ನ ಸಾಬೀತುಪಡಿಸಬೇಕು. ಇದೆಲ್ಲ ಆಗಬೇಕು ಅಂದ್ರೆ ಅದು ಸುದೀರ್ಘ ಸಮಯವನ್ನು ತಗೊಳುತ್ತೆ. ಇನ್ನು ಎಲ್ಹನ್ ಪರ ಅಲ್ಲಿ ಡೆಮಾಕ್ರೆಟಿಕ್ರು, ಅಲ್ಲಿನ ಮಾಧ್ಯಮಗಳು, ಅಲ್ಲಿನ ಹಕ್ಕುಗಳ ಹೋರಾಟಗಾರರು ಇಂಥವರೆಲ್ಲ ಬಂದು ಸಾಲುಗಟ್ಟಿ ನಿಲ್ತಾರೆ. ಹೀಗಾಗಿ ಇದು ಸುಲಭದಲ್ಲಿ ಸಾಧ್ಯವಾಗುವ ವಿಷಯ ಅಲ್ಲ ಅಂತ ಅಲ್ಲಿನ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ನಮ್ಮ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ತಮ್ಮ ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ಈ ಇಲ್ಹನ್ ಒಮರ್ಳನ್ನ ಭೇಟಿ ಮಾಡಿದ್ರು ಅನ್ನೋದು ಅವತ್ತಿಗೆ ದೊಡ್ಡ ಸುದ್ದಿ ಹಾಗೂ ವಿವಾದ ಕೂಡ ಆಗಿತ್ತು. ಭಾರತ ವಿರೋಧಿಯ ಜೊತೆ ರಾಹುಲ್ ಗಾಂಧಿ ಅವರ ಭೇಟಿಯ ಅಗತ್ಯ ಇತ್ತಾ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ರು. ಈಗ ಅಮೆರಿಕಾದಲ್ಲಿ ಎಲ್ಹನ್ ವಿವಾದ ಮತ್ತೆ ಶುರುವಾಗಿದೆ. ಅದು ಈ ಬಾರಿ ಕೂಡ ಈ ಹಿಂದಿನ ವಿವಾದದಂತೆ ಮುಗಿದು ಹೋಗುತ್ತಾ ಅಥವಾ ಅಮೆರಿಕಾದ ಸರ್ಕಾರ ಈಕೆಯ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತಾ ಕಾದು ನೋಡಬೇಕು. ಇದು ಗೆಳೆಯರೆ ಭಾರತ ವಿರೋಧಿ ಎಲ್ಹನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.